ಏನಪ್ಪ ಇದು? ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೇಲಿ ನೀರು ತಂಬ ಅಂತ ಕಳ್ಸೋರು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಗಾಡಿ ನಿಂತ್ಕೊಂಡು ಅಲ್ಲಿಗೆ ಹೋಗಿ ನೋಡ್ತೀನಿ, ಸ್ಕ್ಯಾನರ್ ವರ್ಕ್ ಆಗ್ತಾ ಇಲ್ಲ. ಆಮೇಲೆ ಸೆಕ್ಯೂರಿಟಿ ಅಣ್ಣ ಬಂದು ಸ್ಕ್ಯಾನರ್ ಸರಿ ಮಾಡಿದ್ರು. ಅಲ್ಲಿಂದ ನೀರು ಇಟ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಅಕ್ಕನ ಕರ್ಕೊಂಡು ಹೋಗ್ತಾ ಅವ್ರನ್ನ ಡ್ರಾಪ್ ಹಾಕಿ ಅಂಗಡಿಗೆ ಬಂದೆ. ಅಂಗಡಿಗೆ ಬಂದು ಶಟರ್ ಎಲ್ಲ ಓಪನ್ ಮಾಡಿ ಅಂಗಡಿನ ಕ್ಲೀನ್ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿ, ಸೊ ನೆನ್ನೆ ಸ್ವಲ್ಪ ಸ್ಟಾಕ್ ಬುಕ್ ಮಾಡಿದ್ದೆ, ಅದು ಇವತ್ತು ಕೊರಿಯರ್ ಬಂದಿತ್ತು. ಸೊ ಆ ಸ್ಟಾಕ್ ನ ಎಲ್ಲ ಅರೇಂಜ್ ಮಾಡ್ಕೊಂಡು ಟೈಮ್ ಆಗಿತ್ತು ಅಂದ್ಬಿಟ್ಟು ಟಿಫನ್ ಮಾಡಿದೆ. ನಮ್ಮ ಮನೇಲಿ ಇವತ್ತೇನೋ ಪಾಯಸ ಬೇರೆ ಮಾಡಿದ್ರು, ಅದನ್ನ ತಿನ್ಕೊಂಡು ಹಂಗೆ ನಮ್ಮ ಬ್ರೋನ ಮೀಟ್ ಆಗಕ್ಕೆ ಹೊರಟೆ. ಆನ್ ದಿ ವೇ ಬರ್ತಾ ಹುಡುಗ ಡ್ರಾಪ್ ಕೇಳಿದ್ರು, ಅವ್ರನ್ನ ಡ್ರಾಪ್ ಹಾಕಿ ನಮ್ಮ ಬ್ರೋನ ನೋಡೋಣ ಅಂತ ಬಂದೆ. ಹಂಗೆ ಸ್ನಾಕ್ಸ್ ತಿಂತ ಮರ ನೋಡ್ದೆ, ಏನೋ ಕಾಯಿ ಬಿಟ್ಟಿತ್ತು. ನಾವಿಬ್ರಿಗೂ ಗೊತ್ತಿಲ್ಲ ಅದೇನ್ ಕಾಯಿ ಅಂತ. ಸೊ ಹೊಡೆದ್ಬಿಟ್ಟು ನೋಡೋಣ ಏನು ಅಂತ ಅನ್ಕೊಂಡು ಕಲ್ಲೆಸ್ದೆ. ನಾವು ಗುರಿ ಇಟ್ರೆ ಗೊತ್ತಲ್ಲ, ಮಿಸ್ಸೇ ಆಗಲ್ಲ. ಬರೀ ಡೌಗಳು ನಿಂದ. ಫೈನಲಿ ಆ ಕಾಯಿನೇನೋ ಬೀಳಿಸ್ದೆ. ಹೊಡೆದಾದ್ಮೇಲೂ ಗೊತ್ತಾಗ್ಲಿಲ್ಲ ಆ ಕಾಯಿ ಏನು ಅಂತ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿಂದ ಅಂಗಡಿಗೆ ಬಂದೆ. ಅಷ್ಟೇ ನನ್ನ ಫ್ರೆಂಡ್ ಒಬ್ರು ಬಂದಿದ್ರು. ಸೊ ಅವ್ರಿಗೂ ಟೀ ಕುಡ್ಸೋಣ ಅಂತ ಅಂಗಡಿಗೆ ಹೋಗಿ ಅವ್ರಿಗೊಂದು ಟೀ, ನನ್ಗೊಂದು ಬೂಸ್ಟ್ ತಗೊಂಬಂದೆ. ಹಂಗೆ ನಮ್ಮ ಹೀರೋ ಫೋನ್ ಮಾಡ್ಬಿಟ್ಟು ತುಮಕೂರು ದಸರಾ ನೋಡಕ್ ಹೋಗೋಣ ಬಾ ಅಂತ ಕರೀತಿದ್ದ. ತುಮಕೂರ್ಗೆ ಏನೈತೆ ಕೆಲ್ಸ ಹೋಗ್ಬೇಕಣ್ಣ ನಿನಗೆ? ನೀನು ಕೆಲ್ಸ ಹೋಗಲ್ಲ. ಅವ್ರು ಇವತ್ತು ದಸರಾ ನೋಡಕ್ಕೆ ಹೋಗ್ತಾ ಇದೀಯಾ? ನಿನಗೆ ಹಾ ಸರಿ ಬಾ, ಬೇಗ ಬಾ. ಸರಿ ಆಯ್ತು, ಹೋಗು. ಯಾರಿಗೆ? ಸರಿ ಇರೋ. ನಿಮ್ಗಾದ್ರೆ ಮನೆ ಕೆಲ್ಸ ಇಲ್ಲ, ಅವ್ನಿಗೆ ಕೆಲ್ಸ ಇರಲ್ಲ, ಹೋಗ್ರಲ್ಲಿ ನಿಮ್ಗೆ ಏನೋ ಕೆಲ್ಸ ಇಲ್ಲ, ಅವನ್ಗೆ ಏನ್ ಕೆಲ್ಸ ಇಲ್ಲ. ನೀನ್ ಎಲ್ಲಿ ಹೋಗ್ಬೇಕು? ಅವನ ಅಂಗಡಿ ಇಲ್ಲ ಮಂಗ. ನಮ್ಮ ಹೀರೋ ಜೊತೆ ಮಾತಾಡ್ತಾ ಇದ್ದೆ, ಅಷ್ಟ್ರಲ್ಲಿ ಕಸ್ಟಮರ್ ಬಂದ್ರು. ಸೊ ಕಸ್ಟಮರ್ನ ಅಟೆಂಡ್ ಮಾಡಾದ್ಮೇಲೆ ಹೊಟ್ಟೆ ಸಿತ್ತಿತ್ತು ಅಂದ್ಬಿಟ್ಟು ಇವನ ಸ್ನ್ಯಾಕ್ ತಗೊಂಬ ಅಂತ ಕಳ್ಸಿದ್ರೆ 3 ದಿನದ ಹಳೆ ಲಾಡು ತಗೊಂಬಂದಾನೆ. ಅದನ್ನ ಅವನಿಗೆ ತಿನ್ನಿಸಿ ಕಸ್ಟಮರ್ ಬಂದ್ರು ಅಂತ ಅವ್ರನ್ನ ಅಟೆಂಡ್ ಮಾಡಕ್ ಹೋದೆ. ಕಸ್ಟಮರ್ ಎಲ್ಲ ಹೋಗಾದ್ಮೇಲೆ ಇವತ್ತಿನ ಸೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಅಂಗಡಿನ ಕ್ಲೋಸ್ ಮಾಡಿ ಮನೆ ಕಡೆ ಹೊರಟೆ. ಹೋಗ್ತಾ ಅಂದಿವೆ ಪೆಟ್ರೋಲ್ ಎಷ್ಟೈತೆ ಅಂತ ನೋಡೋಣ ಅಂದ್ರೆ ಫುಲ್ ಡ್ರೈ ಆಗಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಅಕ್ಕ ಫೋನ್ ಮಾಡಿದ್ಲು, ಮೆಟ್ರೋ ಸ್ಟೇಷನ್ ಹತ್ರ ಬಾ ಅಂತ. ಸೊ ಇನ್ನೇನ್ ಮಾಡೋದು ಅಂತ ಗಾಡಿನ ಯೂಟರ್ನ್ ಹಾಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಅಕ್ಕನ ಪಿಕಪ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಅಷ್ಟರಲ್ಲಿ ಮನೇಲಿ ಏನೋ ಅಡುಗೆ ಮಾಡಿಲ್ಲ ಅಂತ ಫೋನ್ ಮಾಡಿದ್ರು. ಹಂಗೆ ಅಂದಿವೆ ಹೋಗ್ತಾ ಡಾಬಾದಲ್ಲಿ ಊಟ ತಗೊಂಡು ತಿರುಗ್ತೀನಿ. ನಮ್ ಬ್ರೋ ಎಂಟ್ರಿ. ನಮ್ ಬ್ರೋಗೆ ಒಂದು ನಮಸ್ಕಾರ ಹೇಳಿ ಮನೆ ಕಡೆ ಹೊರಟೆ. ಮನೆಗೆ ಬಂದು ತಂದಿರೋ ಊಟ ತಿಂದು ಮಲ್ಕೊಂಡೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ.